ಹಾಯ್ ನಮಸ್ತೆ, ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಓರೋ ಬಿಸ್ಕೆಟ್ ತೊಗೊಂಡ್ಬಿಟ್ಟು ಒಂದು 2-3 ಪ್ಯಾಕೆಟ್ ಬಿಸ್ಕೆಟ್ ತೊಗೊಂಡಿದ್ದೀನಿ. ಈ ಬಿಸ್ಕೆಟು ಆಮೇಲೆ ಡೈರಿ ಮಿಲ್ಕ್ ಚಾಕ್ಲೇಟ್ ತೊಗೊಂಡು ನಾನು ನಿಮಗೆ ಇಡ್ಲಿ ಮಾಡಿ ತೋರಿಸ್ತೀನಿ. ಈ ಥರದ್ದೊಂದು ಇಡ್ಲಿ ಮಾಡಿ ಮಕ್ಕಳಿಗೆ ಕೊಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟು ಇರುತ್ತೆ. ಬರೀ ಬಿಸ್ಕೆಟ್ ತಿಂದು ಬೇಜಾರಾಗಿರುತ್ತೆ, ಇಡ್ಲಿ ಥರ ಮಾಡಿಕೊಟ್ರೆ ಮಾತ್ರ ಸೂಪರಾಗಿ ತಿನ್ಕೊತಾರೆ. ಇವಾಗ ಇಡ್ಲಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ನೋಡಿ, ಹಾಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಪೌಡ್ರ್ ಮಾಡ್ಕೊಂಬಂದು ನಾವು ಮಿಕ್ಸ್ ಮಾಡಿಬಿಟ್ಟು ನೀವು ಇಡ್ಲಿ ಕೇಕ್ ಆದರೂ ಅನ್ಕೋಬೋದು, ಇಡ್ಲಿ ಬಿಸ್ಕೆಟ್ ಆದರೂ ಅನ್ಕೋಬೋದು. ಅಷ್ಟು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇದು. ಈ ಥರದ್ದೆಲ್ಲ ಮಾಡಿಕೊಟ್ರೆ ಮಾತ್ರ ಮಕ್ಕಳು ಸೂಪರಾಗಿ ತಿನ್ಕೊತಾರೆ. ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಅಂತ ನಾನು ಇವಾಗ ನಿಮಗೆ ಮಾಡಿ ತೋರಿಸ್ತೀನಿ. ಇವಾಗ ಇದನ್ನು ಪೇಸ್ಟ್ ಮಾಡ್ಕೊಂಬರೋಣ. ನೋಡಿ, ಇದನ್ನು ಪೌಡ್ರ್ ಮಾಡಿ ನಾವೊಂದು ಬೌಲ್ ತೊಗೊಂಡು ಹಾಕ್ಕೊಂಡಿದ್ದೀವಿ. ಹಾಲು ಮಾತ್ರ ಸ್ವಲ್ಪ ಕಾಯಿಸ್ಬಿಟ್ಟು ಆರಿಸ್ಬೇಕು, ತಣ್ಣಗೆ ಉಗುರು ಬೆಚ್ಚಗಿರಬೇಕು. ಇದ್ದಾಗ ನಾವು ಈ ಥರ ಹಾಲು ಹಾಕ್ಕೊಂಡ್ಬಿಟ್ಟು ನಾವು ನೋಡಿಕೊಂಡು ಇಡ್ಲಿ ಹಿಟ್ಟು ಹೇಗೆ ಕಲಿಸ್ತೀವಲ್ಲ ಅದೇ ಥರ ನಾವು ಇದನ್ನು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡ್ಕೊಂಬಿಟ್ಟು ನೀವು ಇಡ್ಲಿ ಪಾತ್ರೆಗೆ ಇಟ್ಟು ಮಾಡಿ ನೋಡಿ, ನೀವು ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಸೂಪರ್ ಟೇಸ್ಟ್ ಕೊಡುತ್ತೆ. 5-10 ನಿಮಿಷಕ್ಕೆ ಕೆಲಸ ಇದು. ಚೆನ್ನಾಗಿ ಈ ಥರ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಪೌಡ್ರ್ ಇರಬಾರ್ದು, ಆ ಥರ ನಾವು ಇದನ್ನು ಸ್ವಲ್ಪ ನೋಡಿಕೊಂಡು ಹಾಲು ಹಾಕ್ಕೊಂಡು ನಾವು ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ಟು ನಾವು ಇಡ್ಲಿ ಪಾತ್ರೆ ಎಲ್ಲ ರೆಡಿ ಮಾಡಿಕೊಂಡು ಇಡ್ಲಿ ಪಾತ್ರೆಗೆ ಹಾಕಿ ನಿಮಗೆ ತೋರಿಸ್ತೀನಿ. ಇವಾಗ ಇದು ರೆಡಿ ಆಯಿತು. ನೋಡಿ, ಈ ಥರದ್ದು ಇಡ್ಲಿ ಪಾತ್ರೆದು ಇಡ್ಲಿ ಹಾಕೋದು ತೊಗೊಂಬಿಟ್ಟು ಸ್ವಲ್ಪ ಚೆನ್ನಾಗಿ ತುಪ್ಪ ಹಚ್ಬೇಕು. ಇದಕ್ಕೆ ತುಪ್ಪ ಹಚ್ಚಿದ್ರೆ ಮಾತ್ರ ಸೂಪರಾಗಿ ಬರುತ್ತೆ. ಬಿಸ್ಕೆಟ್ನು ನಾವೆಲ್ಲ ಪೌಡ್ರ್ ಮಾಡಿ ಇಡ್ಲಿ ಥರ ಹಾಕಿದ್ರೆ ಚೆನ್ನಾಗಿರುತ್ತೆ. ಎರಡಕ್ಕೂ ನಾನು ಹಚ್ಕೊಂಡ್ಬಿಟ್ಟು ನಾನು ಇವಾಗ ನಿಮಗೆ ಹಾಕಿ ತೋರಿಸ್ತೀನಿ. ನೋಡಿ, ಇವಾಗ ನಾವು ರೆಡಿ ಮಾಡ್ಕೊಂಡಿರ್ತೀವಲ್ಲ, ನಿಧಾನಕ್ಕೆ ಇದಕ್ಕೆ ನಾವು ಹಾಕ್ಕೊಳ್ಳೋಣ. ನೋಡಿ, ಎಷ್ಟು ಬೇಕೋ ನೀವು ಅಷ್ಟು ಇದಕ್ಕೆ ಹಾಕ್ಬೋದು. ದೊಡ್ಡ ಸೈಜ್ ಬೇಕಾದ್ರೆ ನೀವು ಫುಲ್ಲು ಹಾಕ್ಕೋಬೋದು, ಜಾಸ್ತಿ ಬಿಸ್ಕೆಟ್ ತಂದು. ನಾನು 3 ಬಿಸ್ಕೆಟಿಂದ ನಾನು ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಜನ ಇದ್ದೀರಾ, ಎಷ್ಟು ಮಾಡಬೇಕು ಅನಿಸಿದರೆ ನೀವು ಅಷ್ಟು ಮಾಡ್ಕೋಬೋದು. ನೋಡಿ, ಇವಾಗ ನಾನು 3 ಬಿಸ್ಕೆಟ್ ಒಳಗೆ 9 ಆಗಿದ್ದಾವೆ. ಇವಾಗ ಡೈರಿ ಮಿಲ್ಕ್ ಚಾಕ್ಲೇಟ್ ತೊಗೊಂಡು ನಾವು ಇದಕ್ಕೆ ಒಂದೊಂದೇ ಚಾಕ್ಲೇಟ್ ಇಟ್ಬಿಟ್ಟು ನಾವು ಇಡ್ಲಿ ಒಂದು 20 ನಿಮಿಷ ಬೇಯಿಸಕ್ಕೆ ಬಿಟ್ಟರೆ ತುಂಬ ಚೆನ್ನಾಗಾಗುತ್ತೆ, ತುಂಬ ಟೇಸ್ಟು ಸಖತ್ತಾಗಿರುತ್ತೆ ಇದು. ಈ ಥರದ್ದೊಂದು ನೀವು ತುಂಬ ಈಜಿ, ಇದು ಕಷ್ಟಪಡುವಷ್ಟು ಏನೂ ಇಲ್ಲ. ಬಿಸ್ಕೆಟ್ ಥರದ್ದು ಕರಗಿಸ್ಬಿಟ್ಟು ಹಾಲಲ್ಲಿ ಹಾಕಿಬಿಟ್ಟು ನಾವು ಇಡ್ಲಿ ಥರ ಮಾಡ್ಕೊಂಡ್ರೆ ಸಾಕು, ಸೂಪರಾಗಿರುತ್ತೆ. ಇವಾಗ ಇಡ್ಲಿ ಪಾತ್ರೆ ನಾನು ನೀರು ಕಾಯ್ಸಕ್ಕೆ ಇಟ್ಟಿದ್ದೀನಿ. ನೋಡಿ, ಇವಾಗ ನೀರು ಕಾಯ್ದಿದೆ. ನಾನು ಇವಾಗ 2 ಇಡ್ತೀನಿ. ಇಟ್ಟು ಒಂದು 15-20 ನಿಮಿಷ ಇಟ್ಟರೆ ಸಾಕು. ಇದೇನು ಒಂದು 10 ನಿಮಿಷಕ್ಕೆ ಆಗುತ್ತೆ. ನೋಡಿ, ರೆಡಿಯಾಗಿದೆ. ಎಷ್ಟು ಚೆನ್ನಾಗಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿರುತ್ತೆ ಇದು, ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಇವಾಗ ನಾವು ಒಂದು ಪ್ಲೇಟ್ ತೊಗೊಂಡ್ಬಿಟ್ಟು ನಾವು ನೀಟಾಗಿ ಸೈಡ್ ಹೀಗೆಲ್ಲ ಮಾಡ್ಕೊಂಡ್ಬಿಟ್ಟು ತೆಗೆದ್ರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೂಪರಾಗಿರುತ್ತೆ ಈ ಥರ ಇಡ್ಲಿ ಮಾತ್ರ ತೆಗೆದ್ರೆ. ಚಾಕ್ಲೇಟ್ ಅಂತ ಇಡ್ಲಿನೇ ಅಂತ ಅನಿಸಲ್ಲ, ಬಿಸ್ಕೆಟ್ ಅಂತೆ ಅನಿಸಲ್ಲ. ನಾವು ಚಾಕ್ಲೇಟು ಬಿಸ್ಕೆಟು ಎರಡೂ ಹಾಕಿದ್ದೀವಿ. ನೀವು ಈ ಥರ ಮಾಡಿ ಮಕ್ಕಳಿಗೆ ಕೊಟ್ಟರೆ ಮಾತ್ರ ಸೂಪರಾಗಿರುತ್ತೆ, ತುಂಬ ಟೇಸ್ಟು ಚೆನ್ನಾಗಿರುತ್ತೆ. ನೋಡಿ, ಎಲ್ಲನೂ ನಾನು ತೆಗ್ದಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡ್ತಾ ಇದ್ದೀರಾ, ಸೂಪರಾಗಿದೆ. ಈ ಥರ ಮಕ್ಕಳಿಗೆ ಮಾಡಿಕೊಟ್ರೆ ಸ್ವಲ್ಪ ಚಾಕ್ಲೇಟ್ ಕರಗಿಸ್ಬಿಟ್ಟು ಮೇಲೆ ಹಾಕ್ಕೊಟ್ರೆ ತುಂಬ ಚೆನ್ನಾಗಿ ತಿನ್ಕೊತಾರೆ. ಸ್ಕೂಲಿಂದ ಬರೋದ್ರಾಗ ಈ ಥರ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿ ಕೊಟ್ಟರೆ ಮಾತ್ರ ಸಖತ್ತಾಗಿರುತ್ತೆ. ನೋಡಿ, ಡೈರಿ ಮಿಲ್ಕ್ ಚಾಕ್ಲೇಟು ನಾನು ಕರಗಿಸ್ಬಿಟ್ಟು ಈ ಥರ ಮಕ್ಕಳಿಗೆ ಹಾಕ್ಕೊಟ್ರೆ ಮಾತ್ರ ಸೂಪರಾಗಿರುತ್ತೆ. ಈ ಥರ ಕರಗಿಸ್ಬಿಟ್ಟು ಮಕ್ಕಳಿಗೆ ಕೊಟ್ಟು ನೋಡಿ, ಪ್ಲೇಟಲ್ಲಿ ಸೂಪರಾಗಿ ತಿನ್ಕೊತಾರೆ. ನೋಡಿ, ಈ ಥರ ಮುರಿದ್ಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ ಅಂತ ನೋಡಿ ನೀವೇ. ಸಖತ್ತಾಗಿರುತ್ತೆ. ಈ ಥರ ಮಾಡಿಕೊಟ್ರೆ ಮಕ್ಕಳು ಖುಷಿಯಿಂದ ಸೂಪರಾಗಿ ತಿನ್ಕೊತಾರೆ. ಈ ಥರದ್ದು ನೀವು ಮಾಡಿಕೊಡಿ. ನೋಡಿ, ಈ ಥರದ್ದು ಮಕ್ಕಳಿಗೆ ಮಾಡಿಕೊಟ್ರೆ ಖುಷಿಯಾಗಿ ತಿನ್ಕೊತಾರೆ. ಈ ಥರ ನಾನು ಬಿಸ್ಕೆಟು ಚಾಕ್ಲೇಟ್ ತೊಗೊಂಡು ಇಡ್ಲಿ ಮಾಡಿ ತೋರಿಸಿದ್ದೀನಿ. ಈ ಇಡ್ಲಿ ಮಾಡಿದ್ದು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.